ಕಾಫಿ. ಹಾ ತರ್ತಿದ್ದೀನಿ. ತಗೊಳ್ಳಿ, ನಿಮಗಿಷ್ಟವಾದ ಫೇವರೇಟ್ ಕಾಫಿ. ಕಾಫಿ ಬೇಕಾ? ಅಲ್ಲ, ಇಷ್ಟು ರಿಲ್ಯಾಕ್ಸ್ ಆಗಿ ಪೇಪರ್ ಓದ್ತಾ ಕೂತಿದ್ದೀರಲ್ಲ, ಎಮರ್ಜೆನ್ಸಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇರೋ ವಿಷಯ ಮರ್ತೋದ್ರಾ? ಓ ಮೈ ಗಾಡ್. ಶಾಂತಿ, ಫಾರ್ ಸಮ್ಮನ್ ಸ್ಪೆಷಲ್ ಫೈಲ್ ಅಲ್ಲಿ ಇಟ್ಟಿದ್ಯಾ? ತಗೊಳ್ಳಿ, ಇದೇ ತಾನೇ ನಿಮಗೆ ಬೇಕಾಗಿರೋ ಫೈಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸಾ? ನಾನೇನ್ ಪಕ್ಕದ ಮನೆಯವಳಾ? ಓ ಅಲ್ಲ ಅಲ್ಲ. ಸರಿ ಸರಿ, ಟಿಫನ್ ರೆಡಿ ಆಗಿದೆ, ಬೇಗ ಬನ್ನಿ. ಶಾಂತಿ, ನಿನ್ನೆ ಆಫೀಸ್ ನಲ್ಲಿ ಜಾಬ್ ಸೆಲೆಕ್ಷನ್ ಫೈಲ್ ಕೊಟ್ಟಿದ್ನಲ್ಲ, ಅದನ್ನೆಲ್ಲ ಇಟ್ಟಿದ್ಯಾ? ಆಫೀಸಲ್ಲೇ ಇದೆ. ಆಫೀಸ್ ನಲ್ಲ ನಾನ್ ಸೈನ್ ಮಾಡ್ಬೇಕು ಅಂತ ನಿನ್ನೆ ರಾತ್ರಿ ನನ್ನ ಹತ್ರ ಕೊಟ್ಟಿರ್ಲಿಲ್ವಾ? ತಗೋ. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ಸ್ ಅ ಲಾಟ್. ನಾನೇನ್ ಪಕ್ಕದ ಮನೆಯವನಾ? ಓ ಐ ಆಮ್ ಸಾರಿ. ಇಟ್ಸ್ ಓಕೆ. ಕಮ್ ಆನ್, ಲೆಟ್ಸ್ ಗೋ. ಈವ್ನಿಂಗ್ ಪ್ರೋಗ್ರಾಮ್ ನೆನಪಿದೆ ತಾನೆ? 4:30 ಶಾಪಿಂಗ್ ಅಲ್ಲ? ಕರೆಕ್ಟ್. ಹಾರ್ಲಿ. ನಾ ಹಾರ್ಲಿಕ್ಸ್ ಕುಡಿಯಲ್ಲ, ಹಾಗೆ ತಿನ್ಬಿಡ್ತೀನಿ. ಸರಿ ಸರಿ, ಕುಡೀರಿ. ಯಾ ಇಲ್ಲಿ ನೋಡಿ, ಯಾ ಸಂಜೆ ಪ್ರೋಗ್ರಾಮ್ ಮರಿಬೇಡಿ. ಡೋಂಟ್ ವರಿ, ಕಮ್. ನೋಡ್ದ ಬಾವಾ, ಅವನು ಕಾರೇನು, ಇವಳು ಜೋರೇನು? ಇವರಿಬ್ರು ಕಾರ್ ಬಾಡ್ ನೋಡ್ತಾ ಇದ್ದಿದ್ದಕ್ಕೆ ತಾನೆ ನಮ್ ಗುರಿ ಸ್ಟಾರ್ಟ್ ಆಗಿರೋದು. ಉರಿ 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 ಉರಿ. ಈ ಸಿಪಾಯಿ ರಾಮು ವಂಶದ ಸಿಪಾಯಿ ಶಾಮು ಬಾಡಿಗೆ ಉರಿ, ಈ ಕರ್ನಲ್ ಮೀಸೆಗೆ ಉರಿ. ಸರಿ ಸರಿ. ಏ ಮಿಲಿಟರಿ ಮರ್ರಿ, ಸುಮ್ನೆ ಮಾತಾಡಿ ಚಟ ತೀಸ್ಕೊಂಡು ಅಷ್ಟೇ ಸರಿ. ನೋಡು, ಅವ್ರವ್ರ ಯೋಗ್ಯತೆಗೆ ತಕ್ಕಾಗೆ ಫಿಗರ್ಗಳು ಸಿಗತ್ತೆ. ರಾಜ್ಕುಮಾರಂಗೆ ರಾಜ್ಕುಮಾರಿನೇ ಸಿಗೋದು. ಏನು ಮಾಡೋದು? ನನ್ನ ಕರ್ಮಕ್ಕೆ ನನಗೂ ಒಂದು ಅನಿಷ್ಟ ಗಂಟು ಬಿದ್ದಿದೆ. ಮೇಲೆಲ್ಲ ಡೆಕೋರೇಷನ್. ನನ್ನ ಹೆಂಡತಿ ಏನ್ ಮಿಸ್ ಇವತ್ತ? ಅದು ಕೆಂಗೇರಿ ಬ್ಯಾಕ್ ವಾಟ್ರೆ. ಆ ಶಾಂತಿ ನೋಡ್ತಾ ಇದ್ರೆ ಕೈ ತೊಳ್ಕೊಂಡು ಮುಟ್ತಾನ ಅನ್ಸುತ್ತೆ. ಅದೇ ನನ್ನ ಹೆಂಡತಿ ನೋಡ್ತಿದ್ರೆ ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅನ್ಸುತ್ತೆ. ಸರ್ಪಲ್ಲಿ ನನ್ನ ಮುಟ್ಟಿದ್ಮೇಲೆ ನಿಮಗ್ ಕೈ ತೊಳ್ಕೋಬೇಕು ಅನ್ಸುತ್ತಾ? ನೀವ್ ಬಂದ ಮೇಲೆ ನಾವು ಹಂಗ್ ಮಾತಾಡ್ತೀವ? ಸುಮ್ನೆ ತಮಾಷೆ ತಮಾಷೆ. ಆಹಾ, ಹಾಗಾದ್ರೆ ನಾನು ಒಂದ್ ನಿಜ ಹೇಳ್ತೀನಿ, ಕೇಳ್ತೀರಾ? ಹೇಳಿ, ನಿಮ್ ಬಾಯಿಗೆ ನಡ್ಡ ಇದೆ. ನಿಮ್ಗೆ ಹೇಗೆ ಹೆಂಗಸ್ರನ್ನ ಕಂಡ್ರೆ ಕರೆಂಟ್ ಪಾಸ್ ಆಗುತ್ತೋ, ನಮ್ಗೂ ಹಾಗೇನೆ. ಆನಂದನ ನೋಡ್ತಾ ಇದ್ರೆ ಒಂಥರ ಕರೆಂಟ್ ಪಾಸ್ ಆಗುತ್ತೆ. ಅದೇನ್ ಪರ್ಸನಾಲಿಟಿ, ಅದೇನ್ ಹೇರ್ ಸ್ಟೈಲು, ಅದೇನ್ ಕಾಲೇಜ್ ಬಾಯ್ ಲುಕ್ಕು. ವಾವ್, ನೋಡ್ತಾ ಇದ್ರೆ ಒಂದೇ ಒಂದ್ಸಲ ಆನಂದನ ಗಟ್ಟಿಯಾಗಿ ತಬ್ಕೊಂಡು ಕೇಳ್ದ್ಯಾ ಬಾಬಾ, ನಿನ್ ತಂಗಿ ಏನ್ ಮಾತಾಡ್ತಿದ್ದಾಳೆ ಅಂತ? ಇದೇನು ಬಾಬಾ, ಗ್ರೈಂಡರ್ ಬಂದು ಮಿಕ್ಸಿ ಹತ್ರ ಕಷ್ಟ ಹೇಳ್ಕೊಂಡಂಗ ಆಯ್ತು, ನೀವು ಕೇಳ್ತಾರೆ. ನೀವೆಲ್ಲ ನಿಮ್ಮನ್ನ ಹೆಂಡತಿರೇ ಹದ್ದು ಬಸ್ ನಲ್ಲಿ ಇಟ್ಕೊಳಕ್ ಆಗ್ಲಾದ್ಮೇಲೆ ನೀವೆಲ್ಲ ವೇಸ್ಟ್ ಸಿಟಿಜನ್ಸ್ ಆಫ್ ಇಂಡಿಯಾ. ಇಡೀ ಊರ್ನಲ್ಲಿ ತನ್ನ ಹೆಂಡತಿರ ಹದ್ದು ಬಸ್ ನಲ್ಲಿ ಇಟ್ಕೊಂಡಿರೋದಕ್ಕೆ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಈ ಸಿಪಾಯಿ ಶ್ಯಾಮ. ಸಿಪಾಯಿ ಅಂತೆ ಸಿಪಾಯಿ. ಮಿಲಿಟರಿ ಸೇರ್ತೀನಿ, ದೊಡ್ಡ ಆಫೀಸರ್ ಆಗ್ತೀನಿ ಅಂತ ನಮ್ಮ ಅಪ್ಪ ಹತ್ರ ಸುಳ್ಳು ಹೇಳಿ ನನಗ್ ತಾಳಿ ಕಟ್ಟಿದ್ರಿ. ಒಂದು ದಿನನಾದ್ರೂ ಮಿಲಿಟರಿ ಕಾಂಪೌಂಡ್ ನ ನೋಡಿದೀರಾ? ಫೇಮಸ್ ಅಂತೆ ಫೇಮಸ್. ಅದೇನ್ ಕಿಸಿತಿರೋ ಕಿಸಿರಿ. ನೀವು ಅದೆಲ್ಲ ಅಂದ್ರೆ ಕಿಸಿತೀರಿ. ಅದೇನ್ ಕಿಸಿತಿರೋ ಮನೇಲಿ ಕಿಸಿರಿ. ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. Yes. Yeah, come in. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇವತ್ತು ಎಂಪ್ಲಾಯೀಸ್ ಸರ್ವಿಸ್ ಫೈಲ್ ಚೆಕ್ ಮಾಡ್ತೀನಿ ಅಂದ್ರಿ? ಕೊಡಿ. ಬೇಡಿಕೆ ಇದೆ ಅಂತ ನಮ್ ಬೆಲೆಗಳನ್ನ ಹೆಚ್ಚಿಸಿದ್ರೆ ನಮ್ ಕಂಪನಿ ಗುಡ್ ವಿಲ್ ಇರಲ್ಲ. ಒಡಿಯುಸೆ ಹಾಗಂತ ಬೆಲೆ ಕಡಿಮೆ ಮಾಡಿದ್ರೆ ನಮ್ ಪ್ರಾಫಿಟ್ ರೇಂಜ್ ಕೂಡ ಕಡಿಮೆ ಆಗುತ್ತಲ್ಲ ಸರ್? ನೋಡಿ ಮಿಸ್ಟರ್ ಪುರುಷೋತ್ತಮ್,
ನನಗೆ ಪ್ರಾಫಿಟ್ಗಿಂತ ಪ್ರಾಸ್ಪರಿಟಿ ಮುಖ್ಯ. 10 ರೂಪಾಯಿ ಬೆಲೆ ಕಡಿಮೆ ಮಾಡಿದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ದೊಡ್ಡ ಬರ್ಡನ್ ಕಮ್ಮಿ ಆಗುತ್ತೆ. ಇಷ್ಟಕ್ಕೂ ನಾವು ಮಾರ್ತಿರೋದು ಮಿಲ್ಕ್ ಪೌಡರ್, ಫೇಸ್ ಪೌಡರ್ ಅಲ್ಲ. ಲಾಭಕ್ಕೋಸ್ಕರ ಮಕ್ಕಳ ಬಾಯಿಗೆ ಎಚ್ಚೆತ್ತ ಮಾಡಬೇಡಿ. ಇಟ್ಸ್ ರಾಂಗ್. ಸರ್, ಯಾವುದಕ್ಕೆ ಇನ್ನೊಂದ್ಸಲ ಯೋಚನೆ ಮಾಡೋದು ಒಳ್ಳೇದು. I know. From next month, we are reducing our prices, and that's all. Thank you, gentlemen. Arvind? Okay. Arvind? Sir? ಎಲ್ಲಾದ್ರೂ ಡಿಸ್ಪ್ಯಾಚ್ ಮಾಡಿ. ಆಯ್ತು ಸರ್. ಯಾವ್ದು ಬ್ಯಾಲೆನ್ಸ್ ಇಟ್ಕೋಬೇಡಿ. ಓಕೆ ಸರ್. ಶಾಂತಿ, ಬರ್ತಾ ಇದ್ದೀನಿ. ಇದು ನೋಡು. ಇದವನಿಗೆ ಸೆಟ್ ಆಗುತ್ತೆ. ಯಾ, ಇದನ್ನ ಪ್ಯಾಕ್ ಮಾಡಿ. ಸರ್, ಮಗು ಹೇಗಿರುತ್ತೆ ಹೇಳಿ? ನಮ್ ತಾತನ್ ತರ ಇರ್ತಾನೆ. ಅದೃಷ್ಟ ಸರ್. ಮಗು ತಾತನ್ ತರ ಇದ್ರೆ ತುಂಬಾ ಅದೃಷ್ಟ ಅಂತಾರೆ. ಅರೆ, ಪರವಾಗಿಲ್ರಿ. ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ರು ಒಳ್ಳೊಳ್ಳೆ ವಿಷಯನ ತಿಳ್ಕೊಂಡಿದ್ರ. ಮಂಜುಗೆ ಇದು ತಗೊಳ್ಳೋಣ. ನಿನಗಿಷ್ಟ ಆಯ್ತಾ? ನಿನಗಿಷ್ಟ ಆದ್ಮೇಲೆ ನನಗೂ ಇಷ್ಟ ಆದಂಗೆ ತಗೊಳ್ಳಿ. ಇದನ್ನ ಪ್ಯಾಕ್ ಮಾಡಿ. ಓಕೆ ಸರ್. ಚೆನ್ನಾಗಿದ್ಯಾಕ? ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಶಾಂತಿ, ಟೇಕ್ ಇಟ್ ಈಸಿ. ಅಮ್ಮ ಅಮ್ಮ, ಏನಮ್ಮ? ಬಟ್ಟೆ ಅಂಗಡಿಲಿ ಅಕ್ಕ ಸಿಕ್ಕಿದ್ಲು. ನಿಜವಾಗ್ಲು? ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಅಕ್ಕ ಕಾರಲ್ಲಿ ಬಂದಿದ್ಲಮ್ಮ. ಎಲ್ಲ ಬಿಟ್ಟವರು ಕಾರಲ್ಲೇನು, ಫ್ಲೈಟ್ ಅಲ್ಲೂ ಓಡಾಡ್ಬೋದು. ಏನ್ರಿ ನೀವ್ ಹೆತ್ ಮಗಳು ಅನ್ನೋದನ್ನೇ ಮರ್ತು ಏನ್ ಮಾತಾಡ್ತಾ ಇದ್ದೀರಾ? ಈ ಮನೆಯಲ್ಲಿ ಇನ್ನೊಂದ್ ಸತಿ ಅವಳ ಹೆಸರೇನಾದ್ರೂ ಎತ್ತಿದ್ರೆ ನನ್ ಹೆಣ ಬೀಳುತ್ತೆ. ಹುಷಾರ್. ಡ್ಯಾಡಿ ಯಾಕೋ ಇನ್ನೂ ಬಂದೇ ಇಲ್ಲ? ಇನ್ನು 5 ಅವರ್ ಆಗಿರಲ್ಲ ಅನ್ಸುತ್ತೆ ಕಣೆ. ರವಿ ಬಾಬಾ, ನೋಡು ರವಿ ಮಮ್ಮಿ ಮಾತ್ರ ಬಂದ್ರು, ನಮ್ಮ ಮಮ್ಮಿ ಇನ್ನೂ ಬಂದೇ ಇಲ್ಲ. ಅಯ್ಯೋ, ಅವ್ರ ವಾಚು ಸ್ಪೀಡ್ ಆಗಿರ್ಬೇಕು ಕಣೋ. ಬಂದ್ರು. ಡ್ಯಾಡಿ, ಯಾಕ್ ಡ್ಯಾಡಿ ಇಷ್ಟು ಲೇಟು? ನಿಮಗೆ ಡ್ರೆಸ್ ಪರ್ಚೇಸ್ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಲೇಟ್ ಆಯ್ತು. ಐ ಆಮ್ ಸಾರಿ. ಓಕೆ ಡ್ಯಾಡಿ, ಇವತ್ತೇನಿದೆ ಪ್ರೋಗ್ರಾಮ್? ಪ್ರೋಗ್ರಾಮ ಎಲ್ಲಿಗೆ? ಸರಿ ಹೋಯ್ತು ಬಿಡಿ. ನೀವೇ ಹೇಳಿದ್ರಲ್ಲ ಡ್ಯಾಡಿ, ವಾಟರ್ ವರ್ಲ್ಡ್ ಕರ್ಕೊಂಡು ಹೋಗ್ತೀನಿ ಅಂತ. ಹೇಳಿದ್ನ? ಹೇಳಿದ್ರಿ. ಓಕೆ, ಲೆಟ್ಸ್ ಗೋ. ಏ ರಾಧಿಕಾ, ಶಾಂತಿ, 1 minute. ರಾಧಿಕಾ, ನಾನಿನ್ನು ನಿನ್ ನೆನ್ಪಲ್ಲಿ ಇದ್ದೀನಲ್ಲ. ಏನು ಹೀಗೆ ಹೇಳ್ತಿದ್ಯಾ? ನನ್ ರೂಮ್ ಮೇಟ್, ಬೆಂಚ್ ಮೇಟ್, ಕ್ಲಾಸ್ ಮೇಟ್ ಬೇರೆ. ಅದಕ್ಕೆ ಮದ್ವೆಗೂ ಕರಿದೆ, ಈಗ ಮಕ್ಳ ಜೊತೆ ಬಂದು ನನ್ ಮುಂದೆ ನಿಂತಿದ್ಯಾ? ನನ್ ಫ್ರೆಂಡ್ ರಾಧಿಕಾ. ಹಲೋ. ಹಲೋ. ಫ್ರೆಂಡ್ಸ್ ಅಂದ್ರೆ ಬರೀ ಫ್ರೆಂಡ್ಸ್ ಅಂತ ತಿಳ್ಕೊಳ್ಬೇಡಿ. ಒಂದ್ ಆತ್ಮ 2 ದೇಹ ಇದ್ದಾಗೆ ಅನ್ಕೊಳ್ಳಿ. ಒಟ್ಟಿಗೆ ಪಾಠ, ಊಟ, ನಿದ್ದೆ ಎಲ್ಲ ಇಷ್ಟೆಲ್ಲ ಇದ್ರು ಇವಳು ನನ್ನ ಮದ್ವೆ ಕರೀಲಿಲ್ಲ. ನೀವೇ ಹೇಳಿ, ಇವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ? ಪನಿಷ್ಮೆಂಟ್ ಸ್ಟ್ರಾಂಗ್ ಆಗೇ ಇರ್ಬೇಕು. ನೋಡಿ, ಪರ್ ಮಿನಿಟ್ ಎಸ್ಐ ಆಗಿ ಪನಿಷ್ ಮಾಡ್ತೀರಂತ. ಸರಿ ಸರಿ, ಇಷ್ಟೊತ್ತು ನನ್ ಕಥೆನೇ ಆಯ್ತು. ನಿನ್ ಬಗ್ಗೆ ಹೇಳೆ. ಹೇಳೋದಕ್ಕೇನಿದೆ, ನಂಗಿನ್ನೂ ಸರಿಯಾಗಿ ಗನ್ ಸಿಕ್ಕೇ ಇಲ್ಲ. ಆಯ್ತು, ಅಡ್ರೆಸ್ ಕೊಡ್ತೀನಿ, ತಪ್ಪದೆ ಮನೆಗ್ ಬರ್ಬೇಕು. ತಗೊಳ್ಳಿ, ಇದೇ ನಮ್ಮ ಅಡ್ರೆಸ್. ಓಕೆ, ಬಾಯ್ ಬಾಯ್ ಬಾಯ್. ಹೋಗೋಣ. ಇವ್ರು ಅನ್ಕೊಂಡಾಗೆಲ್ಲ ಸಾರಿಸ್ಬೇಕು. ರಂಗೋಲಿ ಇಡ್ಬೇಕು, ಪಿಳ್ಳಾರಿ ಇಡ್ಬೇಕು. ಬೀದಿ ಜನ ಎಲ್ಲ ನೋಡ್ತಿದ್ದಾರೆ. ನೀವಾ? ಯಾಕೆ ಅನುಮಾನನ? ಈಗ ಈ ಮೈಸೂರು ಪಾಕ್ ಯಾಕೆ ತಂದ್ರಿ? ಪಿಳ್ಳಾರಿ ಮೇಲೆ ಇಡಕ್ಕೆ. ಪಿಳ್ಳಾರಿ ಮೇಲೆ ಹೂ ಇಡೋದ್ ನೋಡಿದೀನಿ, ಮೈಸೂರು ಪಾಕ್ ಇಡೋದ್ ನಾನ್ ನೋಡಿಲ್ವೇ. ಯಾಕೆ ಇಡಬಾರ್ದು? ಈಗ ಈ ಮೈಸೂರು ಪಾಕ್ ಯಾವ್ದ್ರಿಂದ ಮಾಡ್ತಾರೆ? ತುಪ್ಪದಿಂದ. ತುಪ್ಪ ಎಲ್ಲಿಂದ ಬರುತ್ತೆ? ಬೆಣ್ಣೆಯಿಂದ. ಬೆಣ್ಣೆ ಎಲ್ಲಿಂದ ಬರುತ್ತೆ? ಮಜ್ಜಿಗೆಯಿಂದ. ಮಜ್ಜಿಗೆ ಎಲ್ಲಿಂದ ಬರುತ್ತೆ? ಮೊಸರಿಂದ. ಮೊಸರು ಎಲ್ಲಿಂದ ಬರುತ್ತೆ? ಹಾಲಿಂದ. ಹಾಲು ಎಲ್ಲಿಂದ ಬರುತ್ತೆ? ಹಸುನಿಂದ. ಕರೆಕ್ಟ್. ಈ ಸೆಗಣಿ ಎಲ್ಲಿಂದ ಬರುತ್ತೆ? ಅದು ಹಸುನಿಂದ. ಈಗ ನನ್ನ ಹೆಂಡತಿಯಾಗಿ ಲಾಯಕ್ಕಾಗಿದ್ಯಾ? ಅಂದ್ರೆ ಈ ಮೈಸೂರು ಪಾಕು ಈ ಸೆಗಣಿಗೂ ಅನೋನ್ಯವಾದ ಸಂಬಂಧ ಇದೆ ಅಲ್ವಾ? ಇದೆ. ಹಾಗಾದ್ರೆ ಮೈಸೂರು ಪಾಕ್ ತಿನ್ನೋ ಬದಲು ಸೆಗಣಿ ತಿನ್ನಿ. ಹಿಡ್ಕ. ಇಡೆ ಮೈಸೂರು ಪಾಕ್ ಇಡೆ. ಅಲ್ಲಿ ಈಗ ಯಾರಾದ್ರೂ ಪಿಳ್ಳಾರಿ ಇಡ್ತಾರೇನೆ? ಅದೇನ್ ಬುದ್ಧಿನೋ. ಪಿಳ್ಳಾರಿ ಇಡೋದಿರ್ಲಿ, ಆದ್ರೆ ಅದ್ರ ಮೇಲೆ ಯಾರಾದ್ರೂ ಮೈಸೂರು ಪಾಕ್ ಇಡೋದುಂಟಾ? ಏನಮ್ಮ, ಪಿಳ್ಳಾರಿ ಮೇಲೆ ಮೈಸೂರು ಪಾಕ್ ಇಡಬಾರ್ದಾ?
ಯಾರೇ ಹೇಳಿದ್ದು ಹಸು ಸಗಣಿ ಯಾವಾಗ ಹಾಕುತ್ತೋ ಅವಾಗ ಪಿಳ್ಳಾರಿ ಇಡಬಹುದು. ಓ, ಸಗಣಿ ಹಾಕಿದಾಗ ಮಾತ್ರ ಪಿಳ್ಳಾರಿ ಇಡ್ಬೋದಾ? ಹಾಗೇನಿಲ್ಲ, ಸಗಣಿ ಹಾಕದೆ ಇದ್ರೆ ಇಡಬಹುದು. ಸಗಣಿ ಹಾಕದೆ ಹೋದ್ರು ಇಡ್ಬೋದಾ? ಅದೆಂಗಮ್ಮ? ನೀವ್ ಹೇಗೆ ಹೇಳ್ತೀರೋ ಹಾಗೆ. ಹಂಗ ಬನ್ನಿ ದಾರಿಗೆ. ಬಾರೆ ಇಲ್ಲಿ, ಆ ಮೈಸೂರು ಪಾಕು ಪಿಳ್ಳಾರಿ ತಟ್ಟೆ ತಗೊಂಡ್ ಬಾರೆ, ಬಾ ಬೇಗ ಬಾರೆ. ಎಲ್ಲಿ ಇವ್ರ ಕೈಗೆ ಪಿಳ್ಳಾರಿ ಕೊಡು. ಹಾ, ನೀವು ಮೈಸೂರು ಪಾಕ್ ತಗೊಳ್ಳಿ. ಇಡೀ ಮೈಸೂರು ಪಾಕ್ ಅದ್ರ ಮೇಲೆ, ಇಡೀ ಅದ್ರ ಮೇಲೆ. ಹಾ, ಈಗ ಹಬ್ಬ ಕರೆಕ್ಟ್. ಕಲ್ಯಾಣಿ, ತರಕಾರಿ ಮಾರ್ಕೆಟ್ ಕೊಟ್ಟು ಬರ್ತೀನಿ. ಭಾವ ಬರ್ತೀರಾ? ಇಲ್ಲ, ಹೋಗ್ ಬನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಏನಾಯ್ತು? ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗತ್ತೆ ಅಂತಾರಲ್ಲ, ಅದೇ ಇದು. ಅಂದ್ರೆ ನಾನು ಕಷ್ಟಪಟ್ಟು ಮಾಡಿದ ಪಿಳ್ಳಾರಿ ಮೇಲೆ ಕಾಲಿಟ್ಟ, ಅಲ್ಲೋಗಿ ಬುರ್ಕಂಡ. ಪಿಳ್ಳಾರಿ ಹ್ಮ್, ಅದು ಇವತ್ತು ಈ ಟೈಮಲ್ಲಿ ಯಾಕೆ ಇಡಬಾರ್ದ? ಪಿಳ್ಳಾರಿನ ಜನವರಿ ತಿಂಗಳಲ್ಲೇ ಇಡಬೇಕು. ಜನವರಿಲೇ ಯಾಕೆ ಇಡ್ಬೇಕು? ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬ ಬರೋದು, ಅದಕ್ಕೆ. ಓ, ಸಂಕ್ರಾಂತಿ ಹಬ್ಬದಲ್ಲೇ ಇಡ್ಬೇಕಾ? ಹ್ಮ್. ನಾನ್ ರಂಜಾನಲ್ಲಿ ಇಡ್ತೀನಿ, ಈದ್ ಮಿಲಾದ್ಗೆ ಇಡ್ತೀನಿ. ಇಡಬಾರ್ದಾ? ಇಡಬಾರ್ದು. ಯಾಕೆ ಇಡಬಾರ್ದು? ನಾನು ಮನಸ್ಸು ಮಾಡಿದ್ರೆ ಇಟ್ಟೆ ಇಡ್ತೀನಿ. ಈದ್ ಮಿಲಾದ್ಗೂ ಇಡ್ತೀನಿ, ರಂಜಾನ್ಗೂ ಇಡ್ತೀನಿ, ಬಕ್ರೀದ್ಗೂ ಇಡ್ತೀನಿ. ಒಂದ್ ತಿಳ್ಕೊ, ಅವತ್ತು ಇಂಡಿಯಾದಲ್ಲಿರೋ ಯಾವ ದನನು ಸೆಗಣಿ ಹಾಕ್ಲಿಲ್ಲ ಅಂದ್ರೂ ಅಕ್ಕಿ ಹಿಟ್ಟಲ್ಲಿ ಇಡ್ತೀನಿ, ಗೋಧಿ ಹಿಟ್ಟಲ್ಲಿ ಇಡ್ತೀನಿ, ರಾಗಿ ಹಿಟ್ಟಲ್ಲಿ ಇಡ್ತೀನಿ, ಸಿಕ್ಕಿದ ಹಿಟ್ಟಲ್ಲಿ ಇಡ್ತೀನಿ. ಇಡ್ತೀನಿ ಅಂದ್ರೆ ಇಟ್ಟೆ ಇಡ್ತೀನಿ. ಯಾವನ್ನ ತಡೆಯಕ್ಕಾಗಲ್ಲ. ಯಾವನ್ ಬೇಕಾದ್ರೆ ಇಡೇ ಬಿಡಿ, ನಾನಂತೂ ಇಟ್ಟೆ ಇಡ್ತೀನಿ. ಒಂದ್ ವೇಳೆ ಅವತ್ ಮೈಸೂರು ಪಾಕ್ ಸಿಗ್ಲಿಲ್ಲ ಅಂದ್ರೆ ಬಾಳೆಹಣ್ಣು ಇಡ್ತೀನಿ, ಸೇಬಣ್ಣು ಇಡ್ತೀನಿ, ಕುಂಬಳಕಾಯಿ ಇಡ್ತೀನಿ, ಹೊಲಸನ್ನು ಇಡ್ತೀನಿ. ಏನು ಸಿಗ್ಲಿಲ್ಲ ಅಂದ್ರೆ ಒಳತಂಡು ಇಡ್ತೀನಿ. ಇಟ್ಬಿಟ್ಟು